ಯಡ್ರಾವಿ ಕುಟುಂಬದವರು ನಮ್ಮ 2 ಎಕರೆ ಜಮೀನಿನಲ್ಲಿ ದೇವಸ್ಥಾನ ಅತಿಕ್ರಮಣ ಮಾಡಿ ಕಟ್ಟಿದ್ದಾರೆ. ನಮಗೆ ಪೊಲೀಸರು ನ್ಯಾಯ ಕೊಡಿಸಿಲ್ಲ. ನಮಗೆ ಆತ್ಮಹತ್ಯೆ ಮಾಡಿಕೊಳ್ಳಲು ದಯಾಮರಣಕ್ಕೆ ಅನುಮತಿ ಕೊಡಬೇಕು ಎಂದು ಮನವಿ ಕೊಟ್ಟಿದ್ರು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಕುಳಿತ್ ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ರು. ನಿನ್ನೆ ಮೂಡಲಗಿಯಿಂದ ಒಂದು ಯಡ್ರಾವಿ ಅನಂತ ಕುಟುಂಬದವರು ನಮ್ಮ 2 ಎಕರೆ ಜಮೀನಲ್ಲಿ ಒಂದು ದೇವಸ್ಥಾನವನ್ನು ಅತಿಕ್ರಮಗೊಳಿಸಿ ಕಟ್ಟಿದ್ದಾರೆ. ಇದ್ರ ಬಗ್ಗೆ ನಾವು ಪೊಲೀಸ್ ಠಾಣೆಗೆ ಹೋದಾಗ ನಮಗೆ ನ್ಯಾಯ ಸಿಕ್ಕಿಲ್ಲ. ಪೊಲೀಸರು ಒಂದು ಅಪೋಸಿಟ್ ಕುಟುಂಬದವರ ಜೊತೆ ಶಾಮೀಲಾಗಿದ್ದಾರೆ ಅಂತ ಒಂದು ಆರೋಪ ಮಾಡಿ ಇದೇ ಕಾರಣದಿಂದ ನಾವು ನೊಂದು ಆತ್ಮಹತ್ಯೆ ಮಾಡ್ಕೋತೀವಿ, ಅದಕ್ಕೆ ದಯಾಮರಣಕ್ಕೆ ಅನುಮತಿ ಕೊಡಿ ಅನ್ನೋಂಥ ಒಂದು ಅರ್ಜಿಯನ್ನು ನಿನ್ನೆ ಸಲ್ಲಿಸಿದ್ರು. ಈ ವಿಚಾರವಾಗಿ ನಮ್ಮ ಮೂಡಲಗಿ ಪೊಲೀಸ್ ಠಾಣೆಯವರಿಗೆ ಕರೆ ಮಾಡಿ ವಿಚಾರಿಸಲಾಗಿ, ಸರ್ FIR ಆಲ್ರೆಡಿ ನಾವು ಮಾಡ್ಕೋತಾ ಇದ್ದೀವಿ, ಇವ್ರದ್ದು ಸಿವಿಲ್ ವ್ಯಾಜ್ಯ ಇರತಕ್ಕಂಥದ್ದು ನಿಜ, ಇವ್ರದ್ದು 2 ಎಕರೆ ಜಮೀನು ಇರೋದು ಕೂಡ ನಿಜ. ಆದರೆ ಅಲ್ಲಿ ಸುಮಾರು ವರ್ಷದಿಂದ 4 ಗುಂಟೆ ಜಾಗದಲ್ಲಿ ದೇವಸ್ಥಾನ ಕಟ್ಟಿರೋದು ನಿಜ. ಮತ್ತು ಆ ದೇವಸ್ಥಾನಕ್ಕೆ 4 ಗುಂಟೆ ದಾಖಲೆಗಳ ಪ್ರಕಾರ ಇರೋದು ನಿಜ. ಇಲ್ಲಿ ಆಗಬೇಕಾಗಿರೋದು ಆ ಜಮೀನಿನ ಸರ್ವೆ. ಈಗಾಗಲೇ ಪೊಲೀಸರ ಕಡೆಯಿಂದ ತಹಸೀಲ್ದಾರರು ಮತ್ತು ADLR ಅವರಿಗೆ ಸರ್ವೆ ಮಾಡಲಿಕ್ಕೆ ನಾವು ಬರೆದಿದ್ದೀವಿ ಸರ್. ಹಾಗಾಗಿ FIR ಡಿಲೇ ಆಗಿದೆ ಅಂತಂದಾಗ ಫಸ್ಟ್ ನಾವು FIR ಮಾಡ್ಕೊಳ್ಳಿಕ್ಕೆ ಹೇಳಿದ್ವಿ. FIR ಆಲ್ರೆಡಿ ಆಗಿದೆ. ಮತ್ತು ಈ ಪ್ರಕರಣದಲ್ಲಿ ಕೆಲವೊಂದಿಷ್ಟು ಗಂಡಸರು ಮಹಿಳೆಯರ ಜೊತೆ ಅಸಭ್ಯವಾಗಿ ವರ್ತನೆ ಮಾಡಿದಾರೆ ಅನ್ನೋಂಥದ್ದು ಕೂಡ ಕೇಳಿಬಂದಿತ್ತು. ಸೊ ಆ ಅಸಭ್ಯ ವರ್ತನೆಯ ಕಲಂಗಳನ್ನು ಕೂಡ ನಮ್ಮ FIR ಅಲ್ಲಿ ಆಲ್ರೆಡಿ ಅಳವಡಿಸ್ಕೊಳ್ಳಲಾಗಿದೆ. ಕೆಲವೊಂದು ಸಾಕ್ಷ್ಯಾಧಾರಗಳು ಲಭ್ಯ ಇದೆ ಅಂತ ಮಾಹಿತಿ ಬಂದಿದೆ. ಆ ಸಾಕ್ಷ್ಯಾಧಾರಗಳನ್ನ ಪರಿಶೀಲನೆ ಮಾಡಿ ಆರೋಪಿಗಳನ್ನ ಶೀಘ್ರದಲ್ಲಿಯೇ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗುತ್ತೆ. ಪೊಲೀಸರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡುವವರ ಜೊತೆಗೆ ಸೇರಿಕೊಂಡು ಅನ್ಯಾಯ ಮಾಡಿದ್ದಾರೆ. ನಾವು ದೂರು ದಾಖಲಿಸಿಕೊಳ್ತಾ ಇದ್ದೇವೆ. ಯಡ್ರಾವಿಯವರ 2 ಎಕರೆ ಜಾಗ ಇರುವುದು ನಿಜ. 4 ಗುಂಟೆಯಲ್ಲಿ ದೇವಸ್ಥಾನ ಕಟ್ಟಿರುವುದು ನಿಜ. ಈಗ ಆಗಬೇಕಿರುವುದು ಸರ್ವೆಯಾಗಬೇಕು ಎಂದರು. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ.